ಹೆಲಿಕಾಪ್ಟರ್ ಬಳಸಿದ್ದಾಯ್ತು. ಥರ್ಮಲ್ ಸ್ಕ್ಯಾನಿಂಗ್ ಮತ್ತು ಅತ್ಯಾಧುನಿಕ ಡ್ರೋನ್ ಬಳಸಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಲಾರಿ ಬಿದ್ದಿರುವ ಸ್ಥಳ ಎನ್ನಲಾದ ಜಾಗ ಗುರುತಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಈವರೆಗೂ ಯಾವುದೇ ಖಚಿತತೆ ಲಭ್ಯವಾಗಿಲ್ಲ. ಗಂಗಾವಳಿ ನದಿಯಲ್ಲಿ ಮಣ್ಣಿನಡಿ ಲಾರಿ ರೀತಿಯ ದೊಡ್ಡ ಮೆಟಲ್ ಇರೋದು ದೃಢಪಟ್ಟಿದೆ. ಲಾರಿ ಹೊರತೆಗೆಯಲು ಉಡುಪಿಯ ಈಜು ತಜ್ಞ ಈಶ್ವರ್ ಮಲ್ಪೆ ಮತ್ತು ಟೀಮ್ ಎಂಟ್ರಿ ಕೊಟ್ಟಿದೆ. ನದಿ ನೀರಿನ ವೇಗ 6 ನಾಟ್ಸ್ ಇರೋದ್ರಿಂದ ಕಾರ್ಯಾಚರಣೆಯೇ ಸವಾಲಾಗಿದೆ. ಗಂಗಾವಳಿ ನದಿಯಲ್ಲಿ ನೀರಿನ ಹರಿವಿನ ವೇಗ ಹೆಚ್ಚಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮೂವರನ್ನ ಹುಡುಕೋದು ದೊಡ್ಡ ಸವಾಲಾಗಿದೆ ಅಂತ ಈಜು ತಜ್ಞ ಈಶ್ವರ್ ಮಲ್ಪೆ ಹೇಳಿದ್ದಾರೆ. ಲಾರಿ ಎಲ್ಲಿದೆ ಅನ್ನೋದನ್ನ ಈಗಾಗಲೇ ನಮಗೆ ಹೇಳಿದ್ದಾರೆ. ಕಬ್ಬಿಣದ ವಸ್ತುಗಳು ನದಿಯಲ್ಲಿ ಇರೋದ್ರಿಂದ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಕೇವಲ ಅರ್ಜುನ್ ಅಷ್ಟೇ ಅಲ್ಲ, ಇನ್ನುಳಿದ ಇಬ್ಬರನ್ನ ಹುಡುಕುತ್ತೇವೆ ಅಂತ ಹೇಳಿದ್ದಾರೆ. ಪಾಯಿಂಟ್ ಎಲ್ಲಿಂದ ನಮಗೆ ತಿಳಿಸಿದ್ದಾರೆ, ಅಲ್ಲಿ ಮುಳುಗಿ ನೋಡ್ಬೇಕು. ಯಾಕಂದ್ರೆ ಸುಮಾರು ಅದರಲ್ಲಿ 30 ಅಡಿ ಇರ್ಬೋದು, 40 ಅಡಿ ಇರ್ಬೋದು. ಆಳದಲ್ಲಿ ಕಬ್ಬಿಣ ಸಲಕಿ ಮತ್ತೆ ಏನೆಲ್ಲ ತಗಡು ಸೀಟು ಎಲ್ಲ ಇದೆ ಅಡಿಯಲ್ಲಿ. ಅದರಿಂದ ಅಲ್ಲಿ ಕೂಲಂಶಕವಾಗಿ ಮಾಡಬೇಕು. ಯಾಕಂದರೆ ನಾವು ಅಲ್ಲಿ ಕೆಳಗೆ ಮಾಡುವಾಗ ಏನು ಕಣ್ಣಿಗೆ ನಮಗೆ ಗೋಚರಿಸೋದಿಲ್ಲ. ಆವಾಗ ನಾವು ನೀರು ಆಳದಲ್ಲಿ ನಾವು ವರ್ಷಜನದಲ್ಲಿ ಮುಟ್ಟಬೇಕಾಗ್ತದೆ. ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ವೇಳೆ ಮುಳುಗು ತಜ್ಞ ದೀಪು ಅನ್ನೋರ ಎದೆ ಭಾಗಕ್ಕೆ ಕಲ್ಲು ಬಡಿದು ಗಾಯಗೊಂಡಿದ್ದಾರೆ. ಅಂಕೋಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. 8 ಜನರಿದ್ದ ಈಶ್ವರ್ ಮಲ್ಪೆ ತಂಡದಲ್ಲಿದ್ದ ದೀಪು ಅನ್ನೋರು ಲಾರಿ ಪತ್ತೆಗಾಗಿ ಗಂಗಾವಳಿ ನದಿಯಲ್ಲಿ ಡೈವ್ ಮಾಡುವಾಗ ಕಲ್ಲು ಹೊಡೆದು ಗಾಯಗೊಂಡಿದ್ದಾರೆ. ಕೇರಳದ ಲಾರಿ ಚಾಲಕ ಅರ್ಜುನ್ ಪತ್ತೆಗಾಗಿ ಗಂಗಾವಳಿ ನದಿಯಲ್ಲಿ ಗುರುತಿಸಲಾದ 3 ಪಾಯಿಂಟ್ಗಳಲ್ಲೂ ಕಾರ್ಯಾಚರಣೆ ಮುಗಿದಿದೆ. ಆದ್ರೆ 3 ಪಾಯಿಂಟ್ನಲ್ಲೂ ಕಲ್ಲು ಮಣ್ಣು ಬಿಟ್ರೆ ಬೇರೇನೂ ಕಾಣಲಿಲ್ಲ ಅಂತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ. ಇಂದು ನೌಕಾಪಡೆ ಗುರುತಿಸಿದ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಪೊಲೀಸ್ ಟೀಮ್, ನೇವಿ, ಕೋಸ್ಟ್ ಗಾರ್ಡ್, ಆರ್ಮಿ, NDRF, SCRF ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಏನು 4 ಪಾಯಿಂಟ್ ಪ್ಲಸ್ ಹಳೇದು 1 ಪಾಯಿಂಟ್ ಇತ್ತು. 5 ಪಾಯಿಂಟಲ್ಲೂ ಸರ್ಚ್ ಮಾಡ್ತಾ ಇದ್ದಾರೆ. ಒಂದು 3 ಪಾಯಿಂಟ್ ಆಲ್ರೆಡಿ ಆಗಿದೆ. ಅನ್ಫಾರ್ಚುನೇಟ್ಲಿ ಏನು ನಮಗೆ ಸಿಕ್ಕಿಲ್ಲ. ಅದರಲ್ಲಿ ಬರೀ ಕಲ್ಲು ಮಣ್ಣು ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ. ಶಿರೂರು ಬಳಿಯ ಗುಡ್ಡ ಕುಸಿತದಲ್ಲಿ ನಾಮಾವಶೇಷವಾದ ಟೀ ಅಂಗಡಿಯಲ್ಲಿ ಜಗನ್ನಾಥ್ ನಾಯಕ್ ಅನ್ನೋರು ಕೆಲಸ ಮಾಡ್ತಿದ್ರು. ಈವರೆಗೂ ಜಗನ್ನಾಥ್ ನಾಯಕ್ ಸುಳಿವು ಸಿಕ್ಕಿಲ್ಲ. ಅವರ ಕುಟುಂಬದವರು ಕಳೆದ 12 ದಿನಗಳಿಂದ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ತಂದೆಯನ್ನ ಹುಡುಕಿ ಕೊಡಿ ಅಂತ ಮಗಳು ಕಣ್ಣೀರಿಡುವ ದೃಶ್ಯ ಮನಕಲುಕುವಂತಿದೆ. ಕಾರ್ಯಾಚರಣೆ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಎಲ್ಲರೂ ಅರ್ಜುನ್ ಅವ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದಾರೆ. ನಮ್ಮ ತಂದೆಯವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಸರ್. ನಮ್ಮ ತಂದೆಯವ್ರ ಬಗ್ಗೆ ಏನು ಹೇಳೋದಿಲ್ಲ, ಒಂದೊಂದ್ಸಲ ಎಲ್ಲಾದ್ರೂ ಹೇಳ್ತಾರೆ ಅಷ್ಟೇ. ನಮಗೆ ಸರ್ಕಾರದ ನೌಕರಿಗಿಂತ ನಮ್ಮ ತಂದೆ ಮುಖ್ಯ. ಹೊರಗುತ್ತಿಗೆಯಲ್ಲಿ ಕೆಲಸ ಕೊಡುವುದಾಗಿ ಹೇಳಿದ್ದಾರೆ. ಆದ್ರೆ ನಮ್ಮ ತಂದೆಯ ಮುಖ ನೋಡುವವರೆಗೂ ಯಾವ ಕೆಲಸಕ್ಕೂ ಹೋಗಲ್ಲ ಅಂತ ಜಗನ್ನಾಥ್ ಪುತ್ರಿ ಹೇಳಿದ್ದಾರೆ. ಕಳೆದ 12 ದಿನಗಳಿಂದ ನಾವು ನಿತ್ಯ ಕಣ್ಣೀರನ್ನ ಹಾಕ್ತಿದ್ದೇವೆ. ನಮ್ಮ ತಂದೆಯ ಒಂದು ಮೂಳೆ ಸಿಕ್ಕರೂ ಸಾಕು, ಅಂತ್ಯಕ್ರಿಯೆ ಮಾಡ್ತೀವಿ. ಆದಷ್ಟು ಬೇಗ ನಮ್ಮ ತಂದೆಯನ್ನ ಹುಡುಕಿ ಕೊಡಿ ಅಂತ ಬೇಡಿಕೊಂಡಿದ್ದಾರೆ. ಏನೂ ಇಲ್ಲ ಸರ್, ನಮ್ಮ ತಂದೆಯವ್ರ ದೇಹ ಒಂದು ಹುಡುಕೊಡಿ ಅಂತ. ಅವ್ರು ಸುಳಿವಾದ್ರೂ ಸಿಕ್ಕಿದ್ರು ಸಾಕು ನಮ್ಗೆ. ಗುಡ್ಡ ಕುಸಿತದಲ್ಲಿ ಕೇರಳದ ಅರ್ಜುನ್ ಲಾರಿ ಸಮೇತ ನಾಪತ್ತೆಯಾಗಿದ್ದ. ಅರ್ಜುನ್ ಕಣ್ಮರೆ ಕೇರಳದಲ್ಲೂ ಸದ್ದು ಮಾಡಿದೆ. ಇದೀಗ ಅರ್ಜುನ್ ಶೋಧಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್, ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ರಕ್ಷಣಾ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಇದು ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಶಿರೂರು ಗುಡ್ಡ ಕುಸಿದ ದುರಂತದ ಬಳಿಕ ಕೇರಳದ ಸಂಸದ ರಾಘವನ್ 5 ಬಾರಿ ಸ್ಥಳಕ್ಕೆ ಭೇಟಿ ನೀಡಿದ್ರು. ಆದ್ರೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ದುರಂತದ ದಿನ ಭೇಟಿ ನೀಡಿದ್ದು ಬಿಟ್ರೆ ಬಳಿಕ ಬಂದಿರಲಿಲ್ಲ. ಈ ಬಗ್ಗೆ TV9 ವರದಿ ಪ್ರಸಾರ ಮಾಡುತ್ತಿದ್ದಂತೆ ನಿನ್ನೆ ಸಂಸದ ಕಾಗೇರಿ ಸಂತ್ರಸ್ತರನ್ನ ಭೇಟಿಯಾದ್ರು. ದುರಂತದಲ್ಲಿ ಸಾವನ್ನಪ್ಪಿರುವ ಜಗನ್ನಾಥ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಪರಿಹಾರದ ವಿಷಯದ ಬಗ್ಗೆ ನೀವು ಚಿಂತೆ ಮಾಡಬೇಕು. ಪರಿಹಾರ ಕೊಡಿಸೋದ್ರ ಬಗ್ಗೆ ನಾವೆಲ್ಲರೂ ಒಟ್ಟಾಗಿ ಮಾಡೇ ಮಾಡ್ತೇವೆ.